ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಜಗತ್ತಿನ ಇತರೆ ದೇಶಗಳಲ್ಲಿನ ಅದ್ಭುತಮಯ, ವಿಸ್ಮಯಕಾರಿ ಹಾಗೂ ನಿಗೂಢವಾದಂತಹ ಪ್ರದೇಶಗಳ ಬಗ್ಗೆ ಮಿಲೇನಿಯಂ ಸರಣಿಯ ದೇಶ ವಿದೇಶ ಎಂಬ ಪುಸ್ತಕ ಮಾಲಿಕೆಯಲ್ಲಿ ತೇಜಸ್ವಿಯವರು ಮಾಹಿತಿಯನ್ನು ನೀಡುತ್ತಾರೆ. ಈ ಮಾಲಿಕೆಯ 4ನೇ ಪುಸ್ತಕದಲ್ಲಿ ತೇಜಸ್ವಿಯವರು ಮತ್ತೆ ಆಫ್ರಿಕಾದ ಕಡೆ ಓದುಗರನ್ನು ಕರೆದೊಯ್ದಿದ್ದಾರೆ. ಆದರೆ ಈ ಬಾರಿ ಮರುಭೂಮಿಯತ್ತ ಹೊರಡದೆ ಮಧ್ಯ ಆಫ್ರಿಕಾದ ದಟ್ಟ ಅರಣ್ಯ ಪ್ರದೇಶದ ಪರಿಚಯವನ್ನು ಮಾಡುತ್ತಾರೆ. ಆಫ್ರಿಕಾವೆಂದರೆ ವಿಶಾಲ ಮರುಭೂಮಿಗಳ ದಟ್ಟ ಅರಣ್ಯದ ಬೀಡು, ವಜ್ರದ ಗಣಿಗಳ ನೈಸರ್ಗಿಕ ಸಮೃದ್ಧ ಖಂಡ. ತೇಜಸ್ವಿಯವರು ಕೂಡ ಹೇಳಿರುವಂತೆ ಆಫ್ರಿಕಾ ಭೂಮಿಯ ಮೇಲಿನ ಅತ್ಯಂತ ವೈವಿಧ್ಯ ಹಾಗೂ ವೈಶಿಷ್ಟ್ಯಪೂರ್ಣ ಖಂಡ. ಧ್ರುವ ಪ್ರದೇಶಗಳನ್ನು ಹೊರತುಪಡಿಸಿ ಹಿಮಾಚ್ಛಾದಿತ ಶಿಖರಗಳನ್ನು ಹೊಂದಿರುವ ಪರ್ವತಗಳೆಂದರೆ ಭಾರತದ ಉತ್ತರ ಭಾಗದಲ್ಲಿರುವ ಹಿಮಾಲಯ ಹಾಗೂ ಯುರೋಪಿನ ಆಲ್ಪ್ಸ್ಗಳೆಂದು ತಿಳಿದಿದ್ದ ಆಧುನಿಕ ಮನುಷ್ಯನಿಗೆ ಬ್ರಹ್ಮ ರಹಸ್ಯದಂತೆ ಕಾಡಿದ ವಿಷಯವೆಂದರೆ ಕ್ರಿಸ್ತಪೂರ್ವ ಕಾಲದ ಚರಿತ್ರೆಯ ಕೆಲ ಪುಸ್ತಕಗಳಲ್ಲಿ ಮಧ್ಯ ಆಫ್ರಿಕಾದಲ್ಲಿ ಚಂದ್ರ ಪರ್ವತವೆಂಬ ಹಿಮಾಚ್ಛಾದಿತ ಶಿಖರಗಳಿವೆ ಎಂಬುದು. ಕೇವಲ ಒಂದು ಹಿಮಾಚ್ಛಾದಿತ ಪರ್ವತವೆಂಬುದಷ್ಟೇ ಇದರ ವಿಶೇಷವಲ್ಲ. ಈ ಪರ್ವತಗಳಿರುವುದು ಸಮಭಾಜಕ ವೃತ್ತದ ಮೇಲೆ ಉಷ್ಣವಲಯದ ಪ್ರದೇಶದಲ್ಲಿ. ವರ್ಷದ 315 ದಿನ ಮೋಡಗಳಿಂದ ಆವೃತ್ತವಾಗಿರುವ ಈ ಪರ್ವತಗಳ ಇನ್ನೊಂದು ವಿಶೇಷ ಇಲ್ಲಿನ ಸಸ್ಯವರ್ಗ. ಜಗತ್ತಿನ ಇತರೆ ಭಾಗಗಳಲ್ಲಿರುವ ಚಿಕ್ಕ ಚಿಕ್ಕ ಗಿಡಗಳೇ ಈ ಪರ್ವತಗಳಲ್ಲಿ ಬೃಹದಾಕಾರದ ಮರಗಳಾಗಿ ಬೆಳೆದಿವೆ. ಉಗಾಂಡ ದೇಶದಲ್ಲಿರುವ ರುವೆನ್ಸೋರಿ ಎಂದು ಕರೆಯಲ್ಪಡುವ ಈ ಪರ್ವತಗಳ ಬಗ್ಗೆ ಈ ಪುಸ್ತಕ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತದೆ. ಮುಂದುವರಿಯುತ್ತಾ ತೇಜಸ್ವಿಯವರು ಕೀನ್ಯಾ ದೇಶದಲ್ಲಿರುವ ಜಗತ್ತಿನ ಏಕೈಕ ವಾಷಿಂಗ್ ಸೋಡಾ ಕಾರುವ ಜ್ವಾಲಾಮುಖಿಯ ಪರಿಚಯ ಮಾಡುತ್ತಾರೆ. ಅಮೆಜಾನ್ ಕಾಡಿಗೆ ಅಮೆಜಾನ್ ನದಿ ನೀರಿನ ಮೂಲವಾಗಿರುವಂತೆ ಮಧ್ಯ ಆಫ್ರಿಕಾದ ಅರಣ್ಯಗಳ ನೀರಿನ ಪ್ರಮುಖ ಮೂಲ ಕಾಂಗೋ ನದಿ. ಮಧ್ಯ ಆಫ್ರಿಕಾ ದೇಶಗಳು ಅತ್ಯಂತ ಹಿಂದುಳಿದ ಬಡ ರಾಷ್ಟ್ರಗಳು. ಅಲ್ಲಿನ ಅನೇಕ ರಾಷ್ಟ್ರಗಳಿಗೆ ಈ ಕಾಂಗೋ ನದಿಯೇ ಪ್ರಮುಖ ಆದಾಯದ ಮೂಲ. ಅಲ್ಲಿನ ಪರಿಸ್ಥಿತಿ ಹಾಗೂ ಕಾಂಗೋ ನದಿಯಲ್ಲಿ ಸಂಚರಿಸುತ್ತಿದ್ದ ಹಡಗೊಂದರ ಬಗ್ಗೆ ಮತ್ತು ಕಾಂಗೋ ನದಿಯ ವಿಶಾಲತೆಯ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಈ ಕಾಂಗೋ ನದಿ ಪ್ರತಿ ಸೆಕೆಂಡಿಗೆ 41,700 ಟನ್ಗಳಷ್ಟು ನೀರನ್ನ ಸಮುದ್ರಕ್ಕೆ ಹರಿಸುತ್ತದೆ. ಅಮೆಜಾನ್ ನದಿಯನ್ನ ಬಿಟ್ಟರೆ ಸಮುದ್ರ ಸೇರುವ ಅತಿದೊಡ್ಡ ನದಿ ಕಾಂಗೋ. ಪುಸ್ತಕದ ಕೊನೆಯ ಭಾಗದಲ್ಲಿ ಮಧ್ಯ ಆಫ್ರಿಕಾದಿಂದ ದಕ್ಷಿಣದ ಕಡೆ ಸಾಗುವ ಪುಸ್ತಕ ದಕ್ಷಿಣ ಆಫ್ರಿಕಾದಲ್ಲಿರುವ ವಜ್ರದ ಗಣಿಗಳ ಬಗ್ಗೆಯೂ ಹಾಗೂ ಮನುಷ್ಯನಿಗೆ ವಜ್ರದ ಮೇಲಿರುವ ಮೋಹವನ್ನ ವಿವರಿಸುತ್ತದೆ. 21ನೇ ಶತಮಾನದಲ್ಲಿ ವಜ್ರದ ಬದಲಿ ವಸ್ತುಗಳ ಕೃತಕ ನಿರ್ಮಾಣದ ಅನ್ವೇಷಣೆಯ ಮೂಲಕ ವಜ್ರದ ಮೇಲಿನ ಅವಲಂಬನೆಯನ್ನ ಕೈಗಾರಿಕಾ ಕ್ಷೇತ್ರದಲ್ಲಿ ಆದಷ್ಟು ಕುಗ್ಗಿಸಲಾಗಿದ್ದರೂ ಸಹ ವಜ್ರದ ಆಭರಣದ ಮೋಹದ ಪರಿಣಾಮವಾಗಿ ವಜ್ರ ತನ್ನ ಮೌಲ್ಯವನ್ನ ಹಾಗೆಯೇ ಉಳಿಸಿಕೊಂಡಿದೆ. ಪುಸ್ತಕದ ಕಟ್ಟಕಡೆಯಲ್ಲಿ ಅಮೆರಿಕಾದಲ್ಲಿ ಸ್ಫೋಟಗೊಂಡ ಮೌಂಟ್ ಹೆಲನ್ ಬಗ್ಗೆ ತಿಳಿಸುತ್ತಾ ದೇಶ ವಿದೇಶ ಮಾಲಿಕೆಗೆ ತೇಜಸ್ವಿಯವರು ಇತಿಶ್ರೀ ಹಾಡುತ್ತಾರೆ. ಧನ್ಯವಾದಗಳು.